ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 13ನೇ ವಾರದಲ್ಲಿ ನಿನ್ನೆ ನಾಮಿನೇಟ್ ಪ್ರಕ್ರಿಯೆ ಆದರೆ ಕಂಪ್ಲೀಟ್ ಆಗಿದೆ ಮತ್ತು ನಿನ್ನೆನೇ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿವೆ. ಇನ್ನು ಇವತ್ತು ಒಂದಿನ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಇರುತ್ತೆ ಮತ್ತು ವೋಟಿಂಗ್ ಲೈನ್ಸಲ್ಲಿ ಯಾರು ಮುಂದೆ ಇದ್ದಾರೆ ಮತ್ತು ಯಾರು ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು 8 ಜನ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಚೈತ್ರ ಕುಂದಾಪುರ, ಹನುಮಂತ ಮತ್ತು ತ್ರಿವಿಕ್ರಮ್, ಐಶ್ವರ್ಯ, ಮೋಕ್ಷಿತಾ ಮತ್ತು ಉಗ್ರ ಮಂಜು, ಧನ್ರಾಜ್, ಗೌತಮಿ ಅವರಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆದರೆ ಆಗಿದ್ದಾರೆ. ಇನ್ನು ರಜತ್ ಮತ್ತು ಭವ್ಯ ಅವರು ನಾಮಿನೇಟ್ ಆಗಿಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಇವರಲ್ಲಿ ಯಾರಿಗೆ ಜಾಸ್ತಿ ವೋಟಿಂಗ್ ಬಂದಿವೆ ಅಂತ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ಬಂದುಬಿಟ್ಟು ಮೋಕ್ಷಿತ್ ಅವರಾದರೆ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮೊದಲನೇ ಸ್ಥಾನದಲ್ಲಿ ಮೋಕ್ಷಿತ, ಎರಡನೇ ಸ್ಥಾನದಲ್ಲಿ ತ್ರಿವಿಕ್ರಮ್, ಇನ್ನು ಮೂರನೇ ಸ್ಥಾನದಲ್ಲಿ ಹನುಮಂತ ಅವರಿದ್ದರೆ, ನಾಲ್ಕನೇ ಸ್ಥಾನದಲ್ಲಿ ಚೈತ್ರ ಅವರಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು 5ನೇ ಸ್ಥಾನದಲ್ಲಿ ಧನ್ರಾಜ್ ಅವರಿದ್ದರೆ, 6ನೇ ಸ್ಥಾನದಲ್ಲಿ ಐಶ್ವರ್ಯ ಅವರಾದರೆ ಇದ್ದಾರೆ. ಇನ್ನು 7ನೇ ಸ್ಥಾನದಲ್ಲಿ ಉಗ್ರ ಮಂಜು ಅವರಿದ್ದರೆ, 8ನೇ ಸ್ಥಾನದಲ್ಲಿ ಗೌತಮಿ ಅವರಾದರೆ ಇದ್ದಾರೆ. ಇಲ್ಲಿ ಚೈತ್ರ ಕುಂದಾಪುರ ಅವರಿಗೆ ಈ ವಾರ ಸಖತ್ತಾಗಿ ವೋಟಿಂಗ್ ಬಂದಿವೆ ಅಂತಲೇ ಹೇಳ್ಬೋದು. ಮತ್ತು ಬಾಟಮ್ ಅಂದರೆ ಡೇಂಜರ್ ಝೋನಲ್ಲಿ ಬಂದುಬಿಟ್ಟು 3 ಸ್ಪರ್ಧಿಗಳಾದರೆ ಡೇಂಜರ್ ಝೋನಲ್ಲಿ ಆದರೆ ಇದ್ದಾರೆ. ಗೌತಮಿ, ಉಗ್ರ ಮಂಜು ಮತ್ತು ಇವರು ಐಶ್ವರ್ಯ ಸಿಂಧೋಗಿ ಅವರಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಡೇಂಜರ್ ಝೋನಲ್ಲಿ ಆದರೆ ಇದ್ದಾರೆ. ನನ್ನ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಲ್ಮೋಸ್ಟ್ ಆಲ್ ಆಗಿ 90% ಹೇಳ್ಬೇಕಂತಂದರೆ ಐಶ್ವರ್ಯ ಅವರೇ ಈ ವಾರ ಎಲಿಮಿನೇಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆದರೆ ಚೆನ್ನಾಗಿರುತ್ತೆ ಮತ್ತು ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲಲ್ಲಿ ಇಟ್ಕೊಳ್ಳಿ.